ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೆಲ್ಕಮ್ ಬ್ಯಾಕ್ ಟು ಚಿಕ್ಕಮಗಳೂರು ಸೀರೀಸ್. ಚಿಕ್ಕಮಗಳೂರಿನ ಸುತ್ತಮುತ್ತ ಚಿಕ್ಕಮಗಳೂರಿನಲ್ಲಿ ತುಂಬಾನೇ ಅದ್ಭುತವಾಗಿರುವಂತಹ ಜಾಗಗಳು ಸಿಗತ್ತೆ. ಅದರಲ್ಲಿ ಇವತ್ ಬಂದಿರೋ ಜಾಗ ಕೂಡ ಒಂದು. ಅದೇ ಶ್ರೀ ಗುರು ನಿರ್ವಾಣ ಸ್ವಾಮಿ ಮಠ. ಹಿಂದೆ ಮುಳ್ಳಯ್ಯನಗಿರಿ ಬೆಟ್ಟ ಕಾಣುತ್ತೆ, ಸುತ್ತ ಕಾಫಿ ತೋಟ. ಇಷ್ಟು ಚೆನ್ನಾಗಿರೋ ನೇಚರ್ಗಳ ಮಧ್ಯ ದೇವಸ್ಥಾನ ಅಥವಾ ಮಠ ಇದೆ ಇಲ್ಲಿ. ನಾನಂತೂ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮ್ಗೆಲ್ಲ ತೋರ್ಸೋಣ ಅಂತ ಕೂಡ ಅನ್ನಿಸ್ತಾ ಇದೆ. ಬನ್ನಿ ತೋರಿಸ್ತೀನಿ. ಇಷ್ಟು ಸುಂದರವಾದ ಪರಿಸರದ ಮಧ್ಯ ಮಠ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದೇ ಒಂದು ನೋಟ ನೋಡಿ. ಈ ಮಠವನ್ನ ನೋಡ್ತಾ ಇದ್ರೆ ತುಂಬಾ ಪುರಾತನ ಶೈಲಿಯಲ್ಲಿ ನಿರ್ಮಾಣ ಆಗಿದೆ. ಬಹುಶಃ 12ನೇ ಶತಮಾನದ್ದು ಅಂತ ಹೇಳಲಾಗತ್ತೆ. ಇಲ್ಲಿನ ಪರಿಸರ ತುಂಬಾನೇ ಶಾಂತವಾಗಿದೆ. ನಾವ್ ಎಲ್ಲೋ ಬೇರೆ ಕಡೆ ಬಂದಿದೀವಿ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಇಲ್ಲಿರುವ ದೇವರು ನಿರ್ವಾಣ ಸ್ವಾಮಿ. ಇಲ್ಲಿ ಪ್ರತಿದಿನ 2 ಹೊತ್ತು ಪೂಜೆ ನಡೆಯುತ್ತೆ. ಮಧ್ಯಾಹ್ನ 12-12:30 ಹಾಗೆ ಸಂಜೆ 7 ಗಂಟೆ ಹೊತ್ತಲ್ಲಿ. ಈ ಮಠದಲ್ಲಿ ನನಗೆ ತುಂಬಾ ಹಳೆಯ ವಸ್ತುಗಳು ನೋಡ್ಲಿಕ್ಕೆ ಸಿಕ್ತು. ಇದು ರಾಗಿ ಕಣಜ, ರಾಗಿಯನ್ನ ಏನು ಸ್ಟೋರ್ ಮಾಡ್ಲಿಕ್ಕೆ ಇಡ್ತಾರೆ ಅದನ್ನ ನೋಡಿದೆ ನಾನು. ಹಾಗೆ ಹಳೆಯ ಪಾತ್ರೆಗಳನ್ನ ಸಹಿತ ನೋಡಿದೆ. ತಾಮ್ರದ ಹಂಡೆ, ಕಡಾಯ, ಈ ರೀತಿ ದೊಡ್ಡ ದೊಡ್ಡ ಪಾತ್ರೆಗಳು ಇಲ್ಲಿ ಇಟ್ಟಿದ್ರು. ದೇವಸ್ಥಾನದ ಪಕ್ಕದಲ್ಲೇ ಮಠ ಇರೋದು. ಇಲ್ಲಿ ಧರ್ಮಾಧಿಕಾರಿಗಳು ಇರ್ತಾರೆ. ಹಾಗಾಗಿ ಇಲ್ಲಿ ಬಂದವರು ಸ್ವಲ್ಪ ಸಭ್ಯವಾಗಿ ನಿಶಬ್ದವಾಗಿ ಇರೋದು ತುಂಬಾನೇ ಒಳ್ಳೆಯದು. ಇಲ್ಲಿ ಒಳಗೆ ಹೋಗ್ತಾ ಇದ್ರೆ ನಮಗೆ ನೋಡಿದ ತಕ್ಷಣ ಗೊತ್ತಾಗೋದು ಇದು ಚಿಕ್ಕಮಗಳೂರಿನ ಒಥೆಂಟಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಇಲ್ಲಿ ಪ್ರತಿದಿನ ದಾಸೋಹ ನಡೆಯುತ್ತೆ. ಇಲ್ಲಿನ ವಿಶೇಷತೆ ಏನು ಅಂತಂದ್ರೆ ರಾಗಿ. ಚಿಕ್ಕಮಗಳೂರಿನ ಯಾವುದೇ ದೇವಸ್ಥಾನಕ್ಕೆ ಅಥವಾ ಮಠಗಳಿಗೆ ಹೋದ್ರೆ ನಿಮಗೆ ಖಂಡಿತವಾಗ್ಲೂ ರಾಗಿ ಅಂಬ್ಲಿ ಸಿಗತ್ತೆ. ದೇವರ ದರ್ಶನವನ್ನ ಮಾಡಿಕೊಂಡು ಮಠವನ್ನ ನೋಡಿಕೊಂಡು ಪಕ್ಕದಲ್ಲೇ ಇರುವಂತಹ ಅನ್ನದಾಸೋಹನ ಮುಗಿಸಿ ಬರ್ತಾ ಇದ್ದಾಗ ನಮ್ಮ ಕಣ್ಣಿಗೆ ಕಾಣಿಸೋದು ಈ ಕಲ್ಯಾಣಿ. ಪರಿಸರದ ಮಧ್ಯ ಇರೋ ಈ ಮಠನೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೇಕಾದ್ರೆ ಈ ಕಲ್ಯಾಣಿ ನೋಡಿದ್ರಂತೂ ಕಳೆದೋಗ್ತೀರಾ. ನಿಶಬ್ದವಾದ ಪರಿಸರದ ಮಧ್ಯ ನೀರು ಹರಿತಾ ಇರೋ ಶಬ್ದ ಕೇಳಿಸ್ಕೊಳ್ಳೋದೇ ಒಂದು ರೀತಿ ಚಂದ. ಹಾಗೆ ನಾನು ಈ ಮಠದಲ್ಲಿ ವಿಶೇಷ ರೀತಿಯ ನಾಯಿ ತಳಿಯನ್ನು ನೋಡಿದೆ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ನನಗೆ ಖಂಡಿತವಾಗ್ಲೂ ತಿಳಿಸ್ಬೇಕು. ಏನು ಏನು ನಿನ್ನ ಹೆಸರೇನು? ಈ ಹೆಸರೇನು? ಅಯ್ಯೋ 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 ಮುದ್ದು ಮರಿ. ಇಲ್ಲಿ ಹಿಂದೆ ಕಾಣಿಸ್ತಾ ಇರೋದೇ ಮುಳ್ಳಯ್ಯನಗಿರಿ ಬೆಟ್ಟ. ಇದು ದೇವಸ್ಥಾನದ ಮುಂಬಾಗಿಲು. ಎಷ್ಟು ಹಳೆಯ ಕಾಲದ ರೀತಿ ಇದು ಕಾಣುತ್ತೆ. ಒಥೆಂಟಿಕ್ ಆಗಿರುವಂತಹ ಬಾಗಿಲು ಇದು. ಹಾಗೆ ನೀವಿಲ್ಲಿ ಮಠಕ್ಕೆ ಬರಬೇಕಾದ್ರೆ ನಿಮ್ಮ ಶಕ್ತಿಯಾನುಸಾರ ಅಕ್ಕಿ, ರಾಗಿ, ಗೋಧಿ ಅಥವಾ ಹಿಟ್ಟು ಏನನ್ ಬೇಕಾದ್ರೂ ಇಲ್ಲಿ ತಂದು ಕೊಡ್ಬೋದು. ಇಲ್ಲಿ ದಾಸೋಹ ಕೂಡ ನಡೆಯುತ್ತೆ. ಇದು ದೇವಸ್ಥಾನದ ಎಡಬಾಗಿಲು. ಇಲ್ಲಿಂದಾನೇ ದೇವಸ್ಥಾನಕ್ಕೆ ಎಂಟ್ರಿ ಇರೋದು. 12:30 ಪೂಜೆ ಮಾಡಿ ಬಾಗಿಲನ್ನ ಹಾಕಿದ್ರು. ಈಗ 2:30 ತೆಗೆದು ಪೂಜೆ ಮಾಡಿ 15 ನಿಮಿಷ ಕಾಲ ಓಪನ್ ಇತ್ತು. ಈಗ ಮತ್ತೆ ಬಾಗಿಲನ್ನ ಹಾಕಿದ್ದಾರೆ. ಹಾಗೆ ಒಳಗಡೆ ಹೋದ್ಮೇಲೆ ನಾನು ಗರ್ಭಗುಡಿಯ ಫೋಟೋನ ತೆಗೆಯೋ ಪ್ರಯತ್ನನ ಮಾಡಿಲ್ಲ. ಅಲ್ಲಿ ಕೂಡ ಬೋರ್ಡ್ ಹಾಕಿರ್ತಾರೆ, ನಾನು ಅದನ್ನ ಮಾಡೋದಿಲ್ಲ. ಯಾಕೆಂದ್ರೆ ಅದು ಜಾಗಕ್ಕೆ ಮತ್ತೆ ದೇವರಿಗೆ ಕೊಡುವಂತಹ ಗೌರವ. ಪ್ರತಿ ವರ್ಷ ಯುಗಾದಿಯ 1 ವಾರ ಮುಂಚೆ ಇಲ್ಲಿ ಜಾತ್ರೆ ನಡೆಯುತ್ತೆ. ನೀವೇನಾದರೂ ಇಲ್ಲಿ ಸುತ್ತಮುತ್ತ ಇದ್ದರೆ ಅಥವಾ ಇಲ್ಲಿ ದರ್ಶನ ಪಡ್ಕೊಳ್ಬೇಕು ಅಂತಿದ್ರೆ ಈ ಸಮಯದಲ್ಲಿ ಬನ್ನಿ, ಇನ್ನೂ ಚೆನ್ನಾಗಿರುತ್ತೆ.
ಈ ಮಠ ಚಿಕ್ಕಮಗಳೂರಿಂದ ತುಂಬಾ ದೂರ ಇಲ್ಲ, 8ರಿಂದ 9 ಕಿಲೋಮೀಟರ್ ದೂರದಲ್ಲಿ ಈ ಮಠ ಚಿಕ್ಕಮಗಳೂರಿನ ಸುತ್ತಮುತ್ತ ಇರುವಂತಹ ವಿಶೇಷವಾದ ಮಠದಲ್ಲಿ ಇದು ಒಂದು ಮಠ. ಮುಂದಿನ ಸತಿ ಚಿಕ್ಕಮಗಳೂರಿಗೆ ಅಂತ ಬಂದಾಗ ಬೆಟ್ಟ ಗುಡ್ಡ ಪರಿಸರದ ಜೊತೆಗೆ ಈ ರೀತಿ ಇಲ್ಲಿರುವಂತಹ ಮಠಗಳ ದರ್ಶನವನ್ನ ಸಹಿತ ಪಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಸಮಯನ ಕಳೆದು ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಈ ವಿಡಿಯೋ ಸಹಿತ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಮನ್ನ ಇನ್ನೊಂದು ವಿಡಿಯೋ ಜೊತೆ ಇನ್ನೊಂದು ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.